Make some noise for ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿ ಗುಳೇದ್. ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ನಾವು ಇವತ್ತಿದ್ದೀವಿ ಯಶವಂತಪುರ ಜಂಕ್ಷನಲ್ಲಿ. ಸೊ ಮತ್ತೆ ಇವತ್ತು ಎಲ್ಲಿಗೆ ಹೊರಟ್ರೆ ಅಂದ್ಕೊಂಡ್ರೆ, ಹೌದು, ಇವತ್ತು ನಾನು ನನ್ನ ಮಗನ ಜೊತೆ ಹೊರಟಿದ್ದೀನಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅದು ಬಸವ ಎಕ್ಸ್ಪ್ರೆಸ್ಸಲ್ಲಿ. ಬಸವ ಎಕ್ಸ್ಪ್ರೆಸ್ ಟ್ರೈನು ಫುಲ್ ವಿಡಿಯೋ ಮಾಡಬೇಕು, ಅದು ಸದ್ಯಕ್ಕೆ ಮಾಡೋಕ್ಕಾಗ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾನು ನಿಮಗೆ ಫುಲ್ಲು ಟ್ರೈನ್ ಜರ್ನಿನ ಮಾಡಿ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಿದ್ದೀರಿ ನಮ್ಮ ಬಸವ ಎಕ್ಸ್ಪ್ರೆಸ್ ಅಂದರೆ ಇದು ಬಾಗಲಕೋಟೆ ಮಧ್ಯಾಹ್ನ 2:20ಕ್ಕೆ ಹೊರಟು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ 7:20 ಬರುತ್ತೆ. ಇದರ ಟ್ರೈನ್ ನಂಬರ್ ಬಂದುಬಿಟ್ಟು 17308 ಬಸವ ಎಕ್ಸ್ಪ್ರೆಸ್ ಗಾಡಿ. ಇದು ಡೈಲಿ ಮೈಸೂರಿಂದ ಬಾಗಲಕೋಟೆಯಿಂದ ಮೈಸೂರಿಗೆ ಡೈಲಿ ಓಡಾಡುತ್ತೆ. ಇದು ಆ್ಯಕ್ಚುಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ, ಅಂದರೆ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಈ ಜನರ ಬಹು ಬೇಡಿಕೆ ಟ್ರೈನ್ ಅಂತ ಹೇಳಿದ್ರು ಇದು ತಪ್ಪಾಗಲ್ಲ. ತುಂಬ ಬೇಡಿಕೆ ಇರುವಂಥ ಟ್ರೈನ್ ಇದು. ಈ ಟ್ರೈನ್ ಜರ್ನಿ ನಾನು ಇನ್ನೊಂದು ಸಲ ಫುಲ್ ಎಂಡ್ ಟು ಎಂಡ್ ಮಾಡಿದೆ, ಅಂದರೆ ಮೈಸೂರಿಂದ ಬಾಗಲಕೋಟೆವರೆಗೂ ನಿಮಗೆ ಇದನ್ನು ಮಾಡಿಸಿ ಪ್ರತಿಯೊಂದು ಯಾವ್ಯಾವ ಸ್ಟೇಷನ್ ಸ್ಟಾಪ್ ಕೊಡುತ್ತೆ, ಎಷ್ಟು ಕಿಲೋಮೀಟರ್ ಜರ್ನಿ ಮಾಡುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಆದರೆ ಇವತ್ತು ನಾನು ನನ್ನ ಮಗಳ ಜೊತೆ ಹೊರಟಿದ್ದು ನಾನು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ. ಸೊ ಇದು ಶ್ರೀರಂಗಪಟ್ಟಣಕ್ಕೆ ಸ್ಟಾಪ್ ಕೊಡದೇ ಇರೋ ಕಾರಣ ನಾನು ಪಾಂಡವಪುರಕ್ಕೆ ಇಳ್ಕೊತೀನಿ. ಪಾಂಡವಪುರಕ್ಕೆ ಇಳ್ಕೊಳಕ್ಕಿಂತ ಮುಂಚೆ ಯಾವ್ಯಾವ ಟ್ರೈನ್ ಕ್ರಾಸಿಂಗ್ ಆಗುತ್ತೆ, ಯಾವ್ಯಾವ ಅಂದರೆ ಫುಲ್ಲ ತೋರ್ಸೋಕ್ಕಾಗಲಿಲ್ಲ ಅಂದರು ನನಗೆ ಎಷ್ಟು ತೋರ್ಸೋಕ್ಕಾಗುತ್ತೋ ನಾನು ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಯಾರು ನಾನು ಹೊಸದಾಗಿ ನೋಡ್ತಿರೋ ಅವ್ರು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ. ಈಗ ಆಲ್ರೆಡಿ ನಮ್ಮ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಈಗ ನಮ್ಮ ಬಸವ ಎಕ್ಸ್ಪ್ರೆಸ್ 17308 ಬಂದು ನಿಂತಾಯಿತು. ಬನ್ನಿ, ಇನ್ನೂ ತಡ ಮಾಡೋದು ಬೇಡ. ಇನ್ನು ನಮ್ಮದು ಡಿಪಾರ್ಟಿಂಗ್ ಟೈಮ್ ಆಗೋಯಿತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡಿಪಾರ್ಟ್ ಆಗುತ್ತೆ. ನಾವು ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 2ರಿಂದ ನಾವು ಡಿಪಾರ್ಟ್ ಆಗಿ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಸ್ಟೇಷನ್ ಬಂದುಬಿಟ್ಟು ಮೆಜೆಸ್ಟಿಕ್. ಬನ್ನಿ, ಅಲ್ಲಿ ನಿಮ್ಮನ್ನ ಅಲ್ಲಿ ಸಿಗ್ತೀನಿ. ಹಾಗೆ ನಾವು ಮಲ್ಲೇಶ್ವರಂ ದಾಟಾದ್ಮೇಲೆ ಮೆಜೆಸ್ಟಿಕ್ ಹತ್ತಿರ ಆಗ್ತಿದ್ದಂಗೆ ನೀವು ಇದನ್ನು ನೋಡ್ತಾ ಇದ್ದೀರಿ. ನಮ್ಮ ಜನಗೆ ಒಂದು ಡಿಸಿಪ್ಲಿನ್ ಹೊಂದಿಲ್ಲ ನೋಡಿ. ರೈಲ್ವೆ ಟ್ರ್ಯಾಕ್ ಪಕ್ಕ ಎಷ್ಟೆಲ್ಲ ಹೋಗಿದ್ದಾರೆ. ಕ್ಲೀನ್ ಇಂಡಿಯಾ ಅಂತೇಳಿ ಮಾಡ್ತಾಯಿದ್ದಾರೆ. ಎಷ್ಟು ಕ್ಲೀನಾಗಿರಬೇಕು, ಹೆಂಗಿರಬೇಕು, ಯಾರೋ ಅದನ್ನು ಪಾಲಿಸ್ತಾ ಇಲ್ಲ. ಇದು ನೋಡಿ ತುಂಬ ಬೇಜಾರಾಯಿತು. ಎಲ್ಲರೂ ನಿಮ್ಮ ಮನೆ ಹತ್ರ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ನಿಮ್ಮ ಹತ್ರ ಒಂದು ಈ ವಿಡಿಯೋ ಮುಖಾಂತರ ನಾನು ಕೇಳ್ತೀನಿ. ಹಾಗೆ ನಮ್ಮ BBMP ಅವರು ಇದನ್ನು ನೋಡಿಬಿಟ್ಟು ಕ್ಲೀನ್ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ಅವ್ರ ಹತ್ರ ನಾನು ಕೇಳ್ಕೊತೀನಿ. ನೀವು ಇವಾಗ ನೋಡ್ತಾ ಇದ್ದೀರಿ, ಇದು ಔಟರಲ್ಲಿ ಹಾಕಿದರೆ ಡೀಸೆಲ್ ಲೋಕೋಮೋಟಿವ್. ಇದು ನೋಡೋಕ್ಕೆ ತುಂಬ ಒಂಥರ ಖುಷಿಯಾಗುತ್ತೆ. KGM D4ದು ಇದು ಆ್ಯಕ್ಚುಲಿ ಮಂಗಳೂರು ಗೋಕರ್ಣ ಎಕ್ಸ್ಪ್ರೆಸ್ ಗಾಡಿ. ಇದನ್ನು ಹೊರಗಡೆ ರೇಕ್ ಸೇರಿಂಗ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನಾವಿವಾಗ ಮೆಜೆಸ್ಟಿಕ್ನ ಪ್ಲ್ಯಾಟ್ಫಾರ್ಮ್ ನಂಬರ್ 8ರಲ್ಲಿ ಎಂಟ್ರ್ ಆಗ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ತುಂಬ ಹಳೆಯ ನಮ್ಮ KSR ಬೆಂಗಳೂರು ಒಂದು ಇತಿಹಾಸನೇ ತುಂಬ ದೊಡ್ಡದಿದೆ. ತುಂಬ ಹಳೆಯದಾದಂಥ ರೈಲ್ವೆ ಸ್ಟೇಷನ್ ಒಂದು. ಈಗ ನೀವು ನೋಡ್ತಿರಲಿ, ಬರಬೇಕಾದ್ರೆ ತೋರಿಸ್ತಾ ಇದ್ದೀನಿ ನನಗೆ. ಇದು ನಮಗೆ ಮೇನ್ ಎಂಟ್ರೆನ್ಸಿಂದ ಪಕ್ಕದಲ್ಲಿ ಒಂದು ಪ್ಲಾಟ್ಫಾರ್ಮ್ 8ಕ್ಕೆ ಹತ್ತಿರ ಹೋಗಿ ತೋರಿಸ್ತಿದ್ದೀನಿ ನೋಡಿ. ಇದು ಟಿಕೆಟ್ ಕೌಂಟ್ರು. ನಾವು ಸುತ್ತೋದು ಬರೋ ಬದಲಿ ನಾವಿಲ್ಲೇ ಒಳಗಡೆ ಬಂದು ಇಲ್ಲಿ ಟಿಕೆಟ್ ತೊಗೊಂಡು ನಮ್ಮ ಪ್ಲಾಟ್ಫಾರ್ಮ್ 6, 7, 8, 9, 10ಕ್ಕೂ ನಾವು ಹೋಗ್ಬೋದು. ಇದನ್ನು ಇತ್ತಿತ್ತಲಾಗಿ ಈ ದಿನಗಳಲ್ಲಿ ನಮಗೆ ಅದನ್ನ ಒಂದು ತುಂಬ ಅವಶ್ಯಕತೆ ಮಾಡಿಕೊಟ್ಟಿದ್ದಾರೆ. ಟ್ರೈನ್ ಹತ್ತುವಾಗ ಮತ್ತು ಇಳಿಯುವಾಗ ತುಂಬ ಜಾಗ್ರತೆಯಿಂದ ವಹಿಸ್ಬಿಟ್ಟು ಹತ್ತಿಳಿ ಅಂತ ಕೇಳ್ಕೊತೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ಕಿಂದ ನಮ್ಮ ಟ್ರೈನ್ ಮೈಸೂರಿಗೆ ಹೊರಟಾಯಿತು. ನೀವು ನೋಡ್ತಾ ಇದ್ದೀರಿ, ಇದು ಮೈಸೂರು ಬೆಂಗಳೂರು ಮೆಮೊ ಪ್ಯಾಸೆಂಜರ್ ಟ್ರೈನು ಡೈಲಿ ಓಡಾಡುತ್ತೆ. ಇದು ತುಂಬ ಜನರಿಗೆ ಅನುಕೂಲ ಮತ್ತು ಎಲ್ಲ ಸ್ಟೇಷನ್ಗಳು ಸ್ಟಾಪ್ ಕೊಡುತ್ತೆ. ನೀವು ನೋಡ್ತಾ ಇದ್ದೀರಿ, ಬೆಂಗಳೂರು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಔಟ್ರಲ್ಲಿತ್ತು. ಸೊ ಇದು ಹೋದಾದಮೇಲೆ ಇದು ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಹೋಗುತ್ತೆ. ಇದು ಬೆಳಗಿನ ಜಾವ 8, 9,
ಹಾಂ 8-8:30 ಇದು ಬರುತ್ತೆ. ಸುಮಾರು ಟ್ರೈನ್ಗಳು ಬರ್ತವೆ. ನಾನು ನಿಮಗೆ ತೋರಿಸ್ತೀನಿ, ಎಷ್ಟಾಗುತ್ತೋ ನಾನು ಅಷ್ಟು ತೋರಿಸ್ತೀನಿ. ಇದನ್ನು ಒಂದು ಸಲ ನೋಡ್ಕೊಂಬಿಡಿ. ಸೊ ಬನ್ನಿ, ನಾವು ಇವಾಗ ನಮ್ಮ ಜರ್ನಿನ ಇನ್ನು ಮುಂದೆ ಮೈಸೂರು ಹತ್ರ ಮತ್ತೆ ಮುಂದುವರ್ಸೋಣ. ನೋಡಿ, ನಾನು ನನ್ನ ಮಗ ಹೊರಟಿದ್ದೀವಿ. ಒಂದು ಕ್ಯೂರಿಯಾಸಿಟಿ ಯಾವ ಟ್ರೈನ್ ಬರ್ತವೆ, ಯಾವ ಲೊಕೊಮೋಟಿವ್ ಇದೆ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಸೊ ಇವಾಗ 17308 ಬಸವ ಎಕ್ಸ್ಪ್ರೆಸ್ ಇವಾಗ ಕೃಷ್ಣದೇವರಾಯ ಹಾಲ್ಟ್ ಅಂದರೆ ಮೆಜೆಸ್ಟಿಕ್ ಆದ ನೆಕ್ಸ್ಟ್ ಡೇಸ್ ಬರುತ್ತೆ. ಕೃಷ್ಣದೇವರ ಹಾಲ್ಟ್ಗೆ ಎಂಟ್ರಿ ಆಗ್ತಾಯಿದೆ. ತಾವು ನೋಡ್ಬೋದು. ನಿಮಗೆ ನಾನು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್. ನೋಡ್ತೀರಿ, ಇವಾಗ 1730 ಬಸವ ಎಕ್ಸ್ಪ್ರೆಸ್ 9 ದಾಳಿಯನ್ನು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತಾಯಿದೆ. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡಿರೋದು ಟ್ರೈನ್ ಬಂದುಬಿಟ್ಟು ನಮ್ಮದು ಮೈಸೂರು ಟು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್. ಇವಾಗ ಇದನ್ನ ಇದ್ರ ಬಗ್ಗೆ ಹೇಳ್ತೀನಿ. ನಮ್ಮದು ಈ ಟ್ರೈನ್ ಮೇಲೆ ನಾನು ತೋರಿಸಿದೆ, ಬೆಳಗಾವಿ ಮೈಸೂರು ಬಾಗಲಕೋಟೆ ಅಂತ ಏನಿತ್ತು ರೇಕ್ ಸೇರಿಂಗ್, ಅಂದರೆ ಈ ಟ್ರೈನ್ ಬೋಗಿಗಳಿರ್ತವೆ, ಅದನ್ನು ಸೇರ್ ಮಾಡ್ತಾರೆ. ಇವಾಗ ಈ ನಮ್ಮ ಬಸವ ಎಕ್ಸ್ಪ್ರೆಸ್ಸು ಮೈಸೂರಿಗೆ ಹೋಗಿ ನಿಂತ್ಕೊಂಡ ತಕ್ಷಣ ತಿರ್ಗಾ ಮತ್ತೆ ಬಾಗಲಕೋಟೆಗೆ ಹೋಗಲ್ಲ. ಇದು ವಿಶ್ವಮಾನವ ಎಕ್ಸ್ಪ್ರೆಸ್ ಕನ್ವರ್ಟ್ ಆಗಿ ಮಾರನೇ ದಿವಸ ಬೆಳಗ್ಗೆ 6 ಗಂಟೆಗೆ ಮೈಸೂರಿಂದ ಹೊರಟು ರಾತ್ರಿ 9 ಗಂಟೆಗೆ ಬೆಳಗಾವಿ ಮುಟ್ಟುತ್ತೆ. ಇದೇನು ಬೆಳಗಾವಿಯಿಂದ ಬರುತ್ತೆ ಸಾಯಂಕಾಲ ರಾತ್ರಿ, ಅದು ಮಾರನೇ ದಿವಸ ಮಧ್ಯಾಹ್ನ ತಿರ್ಗಾ ರೆಸ್ಟ್ ಮಾಡಿ ತಿರ್ಗಾ ಮಾರನೇ ದಿವಸ ಮಧ್ಯಾಹ್ನ 1:00 ಮೈಸೂರಿಂದ ಬಾಗಲಕೋಟೆ. ಇದಕ್ಕೆ ರೇಕ್ ಸೇರಿಂಗ್ ಅಂತಾರೆ. ಆ್ಯಕ್ಚುಲಿ ಇದರದ್ದು ವಿಶೇಷತೆ ನೀವು ನೋಡ್ತಾ ಇದ್ದೀರಿ. ನಾವು ಇವಾಗ ಇನ್ನೊಂದು ಟ್ರೈನನ್ನು ಓವರ್ಟೇಕ್ ಮಾಡ್ತಾಯಿದ್ವಿ. ಇದು ಮೈಸೂರಿಂದ ಬೆಂಗಳೂರು ಬರುವಂಥ ಮೆಮೊ ಟ್ರೈನು. ಈ ಮೆಮೊ ಟ್ರೈನು ಅದಕ್ಕೆ ಬೆಳಗಿನ ಜಾವ ಬೇಗ ಬಿಡ್ತಾರೆ. ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಬರುವಂಥ ಏನು ಗೋರ್ಮೆಂಟ್ ಎಂಪ್ಲಾಯೀಸ್ ಇರಲಿ ಮತ್ತು ಮೈಸೂರಿಂದ ಬೆಂಗಳೂರಿಗೆ ವರ್ಕರ್ಸ್ಗೆ ಇನ್ ಟೈಮಿಗೆ ಬಂದು ಸೇರೋಕ್ಕೆ ಅಂತೇಳ್ಬಿಟ್ಟು ಬೆಳಗಿನ ಜಾವ ಬೇಗನೆ ಬಿಡ್ತಾರೆ. ನಿಮಗೆ 17, 23, 52 ಮತ್ತು 50 ಏನು ಪರಿವಿ ತೋರಿಸ್ತಾರೆ ಅನ್ಕೊಂಡ. ನಮ್ಮ ಈ ಬೋಗಿಯಲ್ಲಿ ಎಮರ್ಜೆನ್ಸಿ ವಿಂಡೋಗಳು ಯಾವ್ಯಾವ ಸೀಟ್ಗಳಿದ್ದಾವೆ ಅಂತ ಇಂಡಿಕೇಷನ್ ಮಾಡೋಕ್ಕೆ ಆಲ್ರೆಡಿ ಮುಂಚೆನೇ ಹಾಕಿಬಿಟ್ಟಿರ್ತಾರೆ. ಇಫ್ ಕೇಸ್ ಏನು ಎಮರ್ಜೆನ್ಸಿ ಬಂದರೂ ಅದನ್ನು ನೋಡಿಕೊಂಡು ಎಸ್ಕೇಪ್ ಆಗಲಿ ಅಂತ ಇದರರ್ಥ. ಸೊ ನಾವು ಇವಾಗ ಕೆಂಗೇರಿಗೆ ರೀಚ್ ಆಗಿದ್ದೀವಿ. ಕೆಂಗೇರಿ ಸ್ಟೇಷನ್ನ ನಾವಿವಾಗ ತಲುಪಿದ್ದೀವಿ. ಬನ್ನಿ, ಕೆಂಗೇರಿ ಸ್ಟೇಷನಿಂದ ನಾವು ಈಗ ಡಿಪಾರ್ಚರ್ ಆಗ್ತಾಯಿದ್ದೀವಿ. ನೆಕ್ಸ್ಟ್ ನಮಗೆ ಸಿಗೋದೆ ಬಿಡದಿ. ನೋಡೋಣ ಮಧ್ಯದಲ್ಲಿ ಇನ್ಯಾವ ಟ್ರೈನ್ಗಳು ಏನು ಸಿಗ್ತವೆ ಅಂತ ನಿಮ್ಗೆ ಅದನ್ನು ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇವಾಗ ನಾವು ಕೆಂಗೇರಿಯಿಂದ ಡಿಪಾರ್ಟ್ ಆಗಿ ಮುಂದಕ್ಕೆ ಸಾಗ್ತಾಯಿದ್ದೀವಿ. ಇನ್ನೂ ಕೆಲವು ಹೇಳಬೇಕಂದ್ರೆ ಮೈಸೂರಿಂದ ಅಪ್ ಟು ಬೇರೆ ಅಂದರೆ ಬೆಂಗಳೂರಿಗೆ ನಿಲ್ಸ್ಕೊಳ್ಳೋಕ್ಕೆ ಜಾಗ ಇಲ್ಲ ಮತ್ತು ಔಟರ್ಗಳು ನಿಲ್ಸೋಕ್ಕೆ ಜಾಗ ಇಲ್ಲ. ಒಂದು ಮೈಸೂರು ಪ್ರೇಕ್ಷಣೀಯ ಸ್ಥಳ ಅಂದರೆ ಪ್ರವಾಸಿಗರ ತಾಣವಾಗಿದ್ದರಿಂದ ಹೋಗೋಕ್ಕೆ ಅನುಕೂಲ ಆಗಲಿ ಉದ್ದೇಶದಿಂದ ಬರುವಂಥ ಟ್ರೈನ್ಗಳನ್ನು ಅಲ್ಲಿಗೆ ಹಾಕ್ತಾಯಿದ್ದಾರೆ. ಸೊ ಇವಾಗ ನೀವು ನೋಡ್ತೀರಿ 16215 ಚಾಮುಂಡಿ ಎಕ್ಸ್ಪ್ರೆಸ್. ಇದು ಕೂಡ ಬೆಳಗ್ಗೆ 9 ಗಂಟೆಗೆ ಮೈಸೂರನ್ನ ಬಿಟ್ಟು ಹತ್ತತ್ರ 10 ಗಂಟೆಗೆ ಬೆಂಗಳೂರಿನ ರೀಚ್ ಆಗುತ್ತೆ. KSR ಬೆಂಗಳೂರಿಗೆ ಅಷ್ಟೇ ಇರೋದು. ಮತ್ತು KSR ಬೆಂಗಳೂರಿಂದ 11 ಗಂಟೆಗೆ ಮೈಸೂರಿಗೆ ಹೊರಡುತ್ತೆ. ಇದು ತುಂಬ ಬೇಡಿಕೆ ಇರುವಂಥ ಟ್ರೈನು. ಸಿಕ್ಕಾಪಟ್ಟೆ ಜನ ಎಂಪ್ಲಾಯಿಗಳು ಎಲ್ಲರೂ ಇದರಲ್ಲಿ ಬರ್ತಾರೆ. 16215 ಚಾಮುಂಡಿ ಎಕ್ಸ್ಪ್ರೆಸ್. ನಾನು ಇದರಲ್ಲಿ ಸುಮಾರು ಸಲ ನಾನು ಜರ್ನಿ ಮಾಡಿದ್ದೀನಿ. ನೀವು ಒಂದು ಸಲ ಇದರಲ್ಲಿ ಜರ್ನಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಏನಿದೆ ಅಂದರೆ ಮೈಸೂರಿಂದ ಬೆಂಗಳೂರಿಗೆ 2 ಅವರಲ್ಲಿ, ಮುಂಚೆ 3 ಅವರ್ ತೊಗೊಂಡು ಇವಾಗ 2 ಅವರಲ್ಲೆಲ್ಲ 2ರಿಂದ 2.25 ಅವರಲ್ಲಿ ರೀಚ್ ಮಾಡಿಸ್ತಾರೆ. ತುಂಬ ಅಂದರೆ ತುಂಬ ಬೆಂಗಳೂರಿನ ಮೈಸೂರು ಓಡಾಡೋರಿಗೆ ತುಂಬ ಅನುಕೂಲ ಆಗಿದೆ. ಇದರಿಂದ ಇನ್ನೂ ಹೆಚ್ಚು ಟ್ರೈನ್ಗಳು ಓಡಾಡ್ತವೆ. ತುಂಬ ಇನ್ನೂ ಟ್ರೈನ್ಗಳು ಬರ್ತವೆ, ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ನನಗೆ ಒಂದು ಸ್ಪೆಷಲ್ ಟ್ರೈನನ್ನು ನಮಗೆ ಹತ್ತತ್ರ ನನಗನ್ಸಂಗೆ ಅಂದಂಗೆ ಚನ್ನಪಟ್ಟಣದಲ್ಲಿ ಸ್ಟಾಪ್ ಮಾಡ್ತಾರೆ, ಅಂದರೆ ಕ್ರಾಸಿಂಗ್ ಸಲುವಾಗಿ. ಆ ಟ್ರೈನ್ ಎಲ್ಲಿಯೂ ಸ್ಟಾಪ್ ಆಗೋಲ್ಲ. ಬೆಂಗಳೂರು ಬಿಟ್ಟರೆ ನೀವು ನೆಕ್ಸ್ಟ್ ನಿಂದಿರೋದೇ ನಮಗೆ ಮಂಡ್ಯ ಬಿಟ್ಟರೆ ಮೈಸೂರು. ಆ ಟ್ರೈನ್ ಇನ್ನೇನು ಸದ್ಯದಲ್ಲೇ ಬರುತ್ತೆ.
ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ಇದನ್ನು ನೋಡ್ತಾ ಇರಿ. ಈಗ ನಾವು ಹಾಗೆ ಮಾತಾಡ್ತೀನಿ ನಾವು ಬಿಡದಿಗೆ ಎಂಟ್ರಿ ಆದೀವಿ. ಬಿಡದಿಯಲ್ಲಿ ಒಂದು 1-2 ನಿಮಿಷ ಅಷ್ಟೇ ಸ್ಟಾಪ್ ಇರುತ್ತೆ, ಜಾಸ್ತಿ ಸ್ಟಾಪ್ ಇರಲ್ಲ. ಮೋಸ್ಟ್ಲಿ ನನ್ನ ಸಂಖ್ಯೆ ಈ ಟ್ರೈನ್ನ ಕ್ರಾಸಿಂಗ್ ಸಲುವಾಗಿ ನಮಗೆ ಚನ್ನಪಟ್ಟಣದಲ್ಲಿ ಹಾಕ್ತಾರೆ. ನಾನು ಅದನ್ನು ನಿಮಗೆ ಖಂಡಿತವಾಗಿ ತೋರಿಸ್ತೀನಿ. ನಾವು ಮತ್ತೆ ಈಗ ಬಿಡದಿಯಿಂದ ನಾವು ಡಿಪಾರ್ಟ್ ಆಗಿ ಮುಂದೆ ನಾವೀಗ ರಾಮನಗರಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ತಡ ಮಾಡೋದು ಬೇಡ, ಹಾಗೆ ನೋಡ್ಕೊಂಡು ಹೋಗ್ತಾ ಇರೋಣ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ಟ್ರೈನ್ ಬಂದುಬಿಟ್ಟು ಮಾಲಗುಡಿ ಎಕ್ಸ್ಪ್ರೆಸ್, ಮೈಸೂರಿಂದ MGR ಚೆನ್ನೈ ಸೆಂಟ್ರಲ್ವರೆಗೂ ಹೋಗುವಂಥ ಇದಕ್ಕೆ ಮಾಲಗುಡಿ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಇದು ಸೂಪರ್ ಫಾಸ್ಟಾಗಿ ಓಡುವಂಥ ಟ್ರೈನು. ಈ ಮೈಸೂರಿಂದ ಚೆನ್ನೈಗೆ ಹೋಗುವಂಥ ಜನರಿಗೆ ತುಂಬ ಅನುಕೂಲವಾಗಿರುವಂಥ ಟ್ರೈನು ಇದು. ನಮಗೆ ರಾಮನಗರದಲ್ಲಿ ಬಿಡದಿಯಲ್ಲಿ ಸಿಕ್ಕಿದೆ ಇದು. ನೆಕ್ಸ್ಟು ನೋಡೋಣ ಎಲ್ಲಿ ಯಾವ ಟ್ರೈನ್ ಸಿಗ್ತವೆ ಏನೋ ಅಂತ. ನೀವು ಎಷ್ಟು ಟ್ರೈನ್ಗಳು ನಾವು ಇವಾಗ ಕ್ರಾಸ್ ಮಾಡಿದ್ವಿ ಅಂತ ನಾವೊಂದು ಕಮೆಂಟ್ ಹಾಕಿ. ಇವಾಗ ನಾವು ಕ್ರಾಸಿಂಗ್ ಮಾಡ್ತಾ ಇರೋದು 16316 KCVL ಮೈಸೂರು, ಅಂದರೆ ತಿರುವನಂತಪುರಂ ನಾರ್ತಿಂದ ಬರುವಂಥ ಟ್ರೈನು. ತಿರುವನಂತಪುರಂ ಅಂದರೆ ಅನಂತಪದ್ಮ ದೇವಸ್ಥಾನದಿಂದ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇದು. ಟೋಟಲ್ ತಿರುವನಂತಪುರಮಿಂದ ನಮ್ಮ ಮೈಸೂರಿಗೆ 961 ಕಿಲೋಮೀಟ್ರನ್ನು ಇದು ಕ್ರಾಸ್ ಮಾಡುತ್ತೆ. ತುಂಬ ಅಂದರೆ ತುಂಬ ಫಾಸ್ಟೆಸ್ಟ್ ಟ್ರೈನು ಇದು. ಇಲ್ಲಿ ಬಿಟ್ಬಿಟ್ರೆ ಅಂದರೆ ನಾನು ಹೇಳಿದ್ನಲ್ವ, ಬೆಂಗಳೂರು ಬಿಟ್ಟರೆ ನಿಮ್ಗೆ ಹೋಗಿ ನಿಂತ್ಕೊಂಡಿದೆ ಮಂಡ್ಯದಿಂದ ಮೈಸೂರು 2 ಸ್ಟಾಪ್ ಇರೋದು. ಸೊ ಅದನ್ನು ನಾವು ಕ್ರಾಸ್ ಮಾಡಿಕೊಂಡು ಹಾಗೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ನಮಗೆ ಮತ್ತೆ ಸಿಗ್ತಾರೆ ಒಡೆಯರ್ ಎಕ್ಸ್ಪ್ರೆಸ್. ನೀವು ನೋಡ್ತಾ ಇದ್ದೀರಿ, ಮತ್ತೆ ಮೈಸೂರಿಂದ ಬೆಂಗಳೂರಿಗೆ ಒಡೆಯರ್ ಎಕ್ಸ್ಪ್ರೆಸ್. ಇದು ತುಂಬ ಫಾಸ್ಟಾಗಿರುವಂಥ ಟ್ರೈನು. ಸೊ ನಮ್ಮ ಜರ್ನಿ ಹಾಗೆ ಮುಂದೆ ಸಾಗ್ತಾಯಿದೆ. ಬನ್ನಿ ಮುಂದೆ ಹೊರಡೋಣ. ನಾವಿವಾಗ ಮಂಡ್ಯ ರೀಚ್ ಆಗಿದ್ದೀವಿ. ನಾವು ಇಳಿಯುವಂಥ ಜಾಗ ಬಂದಾಯಿತು. ನಾವಿವಾಗ ಪಾಂಡವಪುರ ಬಂದಿದ್ದೀವಿ. ನಾವು ಇಲ್ಲಿ ಹೇಳ್ಕೊಂಡು ನೆಕ್ಸ್ಟ್ ನಾವಿನ್ನು ಶ್ರೀರಂಗಪಟ್ಟಣ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಬೈ ಬಸ್ಸಲ್ಲಿ. ನಾನು ಅದನ್ನೆಲ್ಲ ತೋರಿಸಲ್ಲ. ನಾನು ಹೊಳೆ ಹತ್ರ ಹೋದಾಗ, ಅಂದರೆ ಕಾವೇರಿ ನದಿ ಹತ್ರ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಇದು ಪಾಂಡವಪುರ ರೈಲ್ವೆ ಸ್ಟೇಷನ್ದ ಹೊರಗಡೆ ಬಂದಾಯ್ತು ನಾವು. ಸೊ ಬನ್ನಿ, ಇವು ಫಟಾಫಟ್ ಬಸ್ ಹತ್ಕೊಂಡು ನಿಮಗೆ ನಾನು ಶ್ರೀರಂಗಪಟ್ಟಣ ರಂಗನಾಥಸ್ವಾಮಿ ದೇವಸ್ಥಾನ ಹತ್ರ ಸಿಗ್ತೀನಿ. ಬನ್ನಿ ನಾವಿನ್ನು ಹೊರಡೋಣ. ನಾವು ಪಾಂಡವಪುರದಿಂದ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡು ಅಲ್ಲಿಂದ ಆಟೋ ತೊಗೊಂಡು ನಾವು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ದೇವಸ್ಥಾನ ಹತ್ರ ನಾನು ಅವರಿಗೆ ಹೊಳೆ ಹತ್ರನೇ ಬಿಡೋಕ್ಕೆ ಹೇಳಿದ್ದೀನಿ, ಕಾವೇರಿ ನದಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕೈ ಕಮರೆಲ್ಲ ತೊಳ್ಕೊಂಡು ತಿರ್ಗಿ ದೇವಸ್ಥಾನ ಫುಲ್ ತೋರ್ಸೋಕ್ಕಾಗಲ್ಲ, ಒಳಗಡೆ ಮೊಬೈಲ್ ಅಲ್ಲವಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಹೊರಗಡೆಯಿಂದ ತೋರಿಸ್ತೀನಿ. ರವಿ ಜಾಸ್ತಿ ತೋರಿಸಿಲ್ಲ ಏನೇ ಅಂತ ಬೈಕೋಬೇಡಿ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಯಾಕಂದರೆ ಒಳಗಡೆ ನಿಮಗೂ ಗೊತ್ತು, ದೇವಸ್ಥಾನದೊಳಗೆ ನಾವೇನು ತೋರ್ಸೋಕ್ಕಾಗಲ್ಲ. ಎಲ್ಲ ಅವರವರ ಅನುಮತಿ ಇದ್ರ ಸಲುವಾಗಿ ಇದ್ರೇ ನಾವು ಮಾಡೋಕ್ಕಾಗುತ್ತೆ, ಇಲ್ಲ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಕೊಡಲ್ಲ ಅವರು. ಸೊ ನಾವಿವಾಗ ಕಾವೇರಿ ನದಿ ಹತ್ರ ತಂದೆ ಮಗ ಇಬ್ಬರು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಕಾವೇರಿ ನದಿ ಹೇಗೆ ಹರಿತಿದ್ದಾಳೆ, ನೀರಿದೆಯೇ ಇಲ್ವೋ ಅಂತ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ. ನೀರು ತುಂಬ ಕಡಿಮೆ ಇದೆ. ನಿಮಗೂ ಗೊತ್ತು, ಇವಾಗ ಬೇಸಿಗೆ ಕಾಲ, ಡ್ಯಾಮಲ್ಲಿ ನೀರು ಇರೋದರಲ್ಲಿ ರೈತರುಗಳಿಗೆ ಮತ್ತು ಅದರಲ್ಲಿ ನಮ್ಮ ಪಕ್ಕದ ನೆರೆ ರಾಜ್ಯ ಚೆನ್ನೈಗೆ, ಅವ್ರಿಗೆ, ತಮಿಳ್ನಾಡಿಗೆ ನಾವು ಬಿಡಲೇಬೇಕು ನೀರನ್ನ. ಹಾಗಾಗಿ ತುಂಬ ನಿಧಾನವಾಗಿ ಹರಿತಾ ಇದ್ದಾರೆ. ತೊಂದರೆ ಇಲ್ಲ, ಅವಳು ಹರಿಲಿ ಅಂತ ಅಂದ್ಕೊಂಡು ಈಗ ನಾವು ನಿಮಗೆ ನಮ್ಮ ಶ್ರೀರಂಗಪಟ್ಟಣ ರಂಗನಾಥಸ್ವಾಮಿ ದೇವಸ್ಥಾನದ ಗೋಪುರ ಏನಿದೆ, ಎಂಟ್ರೆನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ನಿಮಗೆ ಕುದುರೆಗಳಿರ್ತವೆ, ಊಟ ತಿಂಡಿಗೆ ಹೋಟೆಲ್ಗಳಿರ್ತವೆ. ಪಕ್ಕದಲ್ಲೆಲ್ಲ ನಮಗೆ ಈ ಮಕ್ಕಳಿಗೆ ಅಂತ ಇಂಥ ತೊಗೊಳಕ್ಕೆಲ್ಲ
ಅಂಗಡಿಗಳು ಮುಕ್ಕಟ್ಟೆಲ್ಲ ಇರ್ತವೆ, ನಿಮಗೆ ನೋಡೋಕೆ ಸಿಗುತ್ತೆ. ಆ ರಂಗನಾಥ ಸ್ವಾಮಿ ದರ್ಶನ ಮಾಡೋದೇ ಒಂದು ಸೌಭಾಗ್ಯ. ನೀವು ಯಾರಾದರೂ ಈ ಕಡೆ ಬಂದರೆ ನೀವು ರಂಗನಾಥ ಸ್ವಾಮಿ ನಮ್ಮ ದೇವರ ದರ್ಶನ ಪಡೀರಿ, ಆಶೀರ್ವಾದ ಪಡೀರಿ ಅಂತ ಹೇಳ್ತಾ, ಇನ್ನೊಂದು ನಿಮಗೆ ಇದು ಪಾರ್ಟ್ 1, ಇನ್ನೊಂದು ಪಾರ್ಟ್ 2 ಬರುತ್ತೆ. ಅದು ಎಸ್ಪೆಷಲಿ ಎಲ್ಲರೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮೋಸ್ಟ್ಲಿ ಅದು ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನೂ ಆಗ್ಬೋದು. ನಾನು ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ನೋಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ಹೋದ್ಮೇಲೆ, ಆ ಜಾಗಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ಎಷ್ಟು ಪಾರ್ಟ್ ಮಾಡ್ಬೋದು ಅಂತ. ಸೊ ಇವಾಗ ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ತಿರ್ಗಿ ವಾಪಸ್ಸು ಹೊರಗಡೆ ಬರ್ತೀನಿ. ಬಂದಾದಮೇಲೆ ನಾನು ನಿಮಗೆ ಇಲ್ಲಿ ಸಿಗಲ್ಲ, ನಾನು ಹೇಳಿದ್ನಲ್ಲ ಇನ್ನೊಂದು ಜಾಗ, ಡೈರೆಕ್ಟಾಗಿ ಅದ್ರ ಮುಂದೆ ನಿಂತ್ಕೊಂಡು ನಿಮಗೆ ನಾನು ತೋರಿಸ್ತೀನಿ ನಾನು ಎಲ್ಲಿಗೆ ಹೋಗಿದ್ದೀನಿ, ಏನು ಹೋಗಿದ್ದೀನಿ ಅಂತ. ಎಸ್ಪೆಷಲಿ ಅದನ್ನು ನನ್ನ ಮಗನಿಗೆ ತೋರಿಸ್ಬೇಕು ಅಂತ ತುಂಬ ದಿವಸದಿಂದ ನಾನು ಅದನ್ನು ಇಟ್ಕೊಂಡಿದ್ದೆ. ಸೊ ಬನ್ನಿ ನಾವು ಒಳಗಡೆ ಕೆಲವೊಂದು ನನ್ನ ಮಗಂದೆಲ್ಲ ಫೋಟೋ ಎಲ್ಲ ತೆಗೆದಾದಮೇಲೆ ಸೊ ಒಳಗಡೆ ಹೋಗೋದು ಸ್ವಲ್ಪ ಕ್ಲಿಪ್ ಮಾಡಿದ್ದೀವಿ, ಫುಲ್ ಮಾಡಿಲ್ಲ. ಅವ್ರು ಮಾಡೋಕ್ಕೆ ಬಿಡಲಿಲ್ಲ, ನಾನು ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರು ಮಾಡೋಕ್ಕೆ ಬಿಡಲಿಲ್ಲ. ಸೊ ಎಲ್ಲನೂ ವಿಡಿಯೋದಲ್ಲಿ ನೋಡೋದಲ್ಲ, ನೀವು ಒಂದು ಸಲ ಹೋಗಿ ರಂಗನಾಥ ಸ್ವಾಮಿ ದರ್ಶನ ಪಡೆದು ಪುಣ್ಯವಂತರಾಗಿ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ಬಿಸಿಲಿದೆ, ಜೀವಪಾನ, ನಿಮ್ಮ ಆರೋಗ್ಯಗಳನ್ನ ನೀವು ಕಾಪಾಡಿ ಅನ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೋಡೋದಕ್ಕೆ ಧನ್ಯವಾದಗಳು.